ಒಂಟಿ ಸಲಗದ ದಾಳಿಯ ಪರಿಣಾಮ 5-6 ಬೈಕ್ಗಳು ಜಖಮಾಗಿರುವಂತಹ ಘಟನೆ ಸದ್ಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇಡೀ ಇನ್ಸಿಡೆಂಟ್ನ ನೋಡಿ. ಕಾಡಾನೆ ಅಟ್ಟಹಾಸದ ಪರಿಣಾಮ 5 ಬೈಕ್ಗಳು ಜಖಮಾಗಿದೆ. ಸರಗೂರು ತಾಲೂಕಿನ ಬೇಲದಕುಪ್ಪಿಯ ಮಹದೇಶ್ವರ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ. ದೇವಸ್ಥಾನಕ್ಕೆ ಬಂದಿದ್ದಂತಹ ಭಕ್ತರು ಬೈಕ್ಗಳನ್ನ ನಿಲ್ಲಿಸಿರ್ತಾರೆ. ಆ ಬೈಕ್ಗಳನ್ನ ತುಳಿದಾಡಿ ಎತ್ತಿ ಬಿಸಾಕಿ ದಾಂಧಲೆಯನ್ನ ನಡೆಸಿದೆ. ಇದನ್ನ ಅಲ್ಲೇ ಇದ್ದಂತಹ ಓರ್ವ ವ್ಯಕ್ತಿ ಸೆರೆ ಹಿಡಿದಿದ್ದು ಸದ್ಯ ಯಾವ ರೀತಿಯಾಗಿ ಅದು ದಾಂಧಲೆ ನಡೆಸಿದೆ ಅನ್ನೋದಕ್ಕೆ ಸಂಬಂಧಿತ ದೃಶ್ಯ ಇದಾಗಿದೆ. ಒಂಟಿ ಸಲಗದ ಹಾವಳಿಯಿಂದಾಗಿ ಸದ್ಯ ಜನ ರೋಸಿ ಹೋಗಿದ್ದಾರೆ. ಮೈಸೂರಿನ ಸರಗೂರಿನಲ್ಲಿರುವಂತಹ ದೇವಾಲಯದ ಮುಂಭಾಗ ಅಲ್ಲಿ ಪಾರ್ಕಿಂಗ್ ಮಾಡಿರ್ತಕ್ಕಂತಹ 5-6 ಬೈಕ್ಗಳು ಈಗ ಜಖಮಾಗಿದೆ. ಒಂಟಿ ಸಲಗ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪರಿ ಇದಾಗಿತ್ತು. ಆ ಬೈಕ್ಗಳನ್ನ ಕಂಡ ಕೂಡಲೇ ಒಳ್ಳೆ ಫುಟ್ಬಾಲ್ ರೀತಿ ಒದ್ದು ಸೈಡಿಗೆ ಬಿಸಾಕಿ ಎಲ್ಲವನ್ನೂ ತಳ್ಳಾಡಿರುವಂತಹ ಹಿನ್ನೆಲೆಯಲ್ಲಿ ಬೈಕ್ಗಳು ನಜ್ಜುಗುಜ್ಜಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಆ ರೀತಿ ಕೆರಳುವಂತಹ ಸನ್ನಿವೇಶ ಏನಾದರೂ ಕ್ರಿಯೇಟ್ ಆಗಿತ್ತಾ ಅಥವಾ ಹೇಗೆ? ಸಾಮಾನ್ಯವಾಗಿ ಒಂಟಿ ಸಲಗಗಳು ಈ ರೀತಿಯಾಗಿ ಆಟೋಮೆಟಿಕ್ ಕೆರಳು ಬಿಡ್ತವೆ. ಅದರಲ್ಲೂ ಕೂಡ ಇದು ಕಾಡಂಚಿನವಾದಂತಹ ಒಂದು ಪ್ರದೇಶ. ಆ ಒಂದು ಪ್ರದೇಶಕ್ಕೆ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದಂತಹದ್ದು. ಸರಗೂರು ತಾಲೂಕಿನ ಬೆಲ್ಲದಕುಪ್ಪೆಯ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಂತಹ ಭಕ್ತರು ಒಂದು ಸೈಡ್ ಪಾರ್ಕಿಂಗ್ ಮಾಡಿದ್ರು. ಏಕಾಏಕಿಯಾಗಿ ಈ ಒಂದು ಒಂಟಿ ಸಲಗ ದಾಳಿ ಮಾಡಿರುವಂತದ್ದು. ಈ ಒಂಟಿ ಸಲಗ ಅಂದ್ರೆ ಇದು ಕೂಡ ದೇವಸ್ಥಾನ ಇರುವಂತದ್ದು ಕಾಡಂಚಿನ ಪ್ರದೇಶದಲ್ಲಿದೆ. ಹೀಗಾಗಿ ಏಕಾಏಕಿಯಾಗಿ ಒಂಟಿ ಸಲಗ ಬಂದಿದೆ. ಸಾಮಾನ್ಯವಾಗಿ ಸರಗೂರು ತಾಲೂಕಿನಲ್ಲಿ ಕಾಡಾನೆಗಳು ಬರುವಂತದ್ದು ಇದೊಂದು ಸಾಮಾನ್ಯವಾದಂತಹ ಪ್ರಸಂಗ. ಅದರಲ್ಲೂ ಕೂಡ ಈ ರೀತಿಯಾಗಿ ಒಂಟಿ ಸಲಗಗಳು ಬಂದಂತ ಸಂದರ್ಭದಲ್ಲಿ ಅವರು ಒಂಟಿ ಸಲಗಗಳು ಯಾವ ಕ್ಷಣದಲ್ಲಿ ಯಾವ ರೀತಿಯಾಗಿ ಆಕ್ಟ್ ಮಾಡ್ತವೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಯಾವುದೋ ಒಂದು ಮೂಡಲ್ಲಿ ಅವು ಟ್ರಿಗರ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ದ್ವಿಚಕ್ರ ವಾಹನಗಳನ್ನ ಫುಟ್ಬಾಲ್ ನ ರೀತಿಯಲ್ಲಿ ಒಂಟಿ ಸಲಗ ಎದ್ದಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯಂತಹ ಪ್ರಾಣಾಪಾಯಗಳು ಕೂಡ ಉಂಟಾಗಿಲ್ಲ. ಆನೆ ವಾಪಸ್ ಕಾಡಿಗೆ ತೆರಳಿದೆ. ದಿವ್ಯಾ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.